ಪ್ರತಿ ಮನುಷ್ಯನು ಕೂಡ ಈ ಭೂಮಿ ಬರಕ್ಕಿಂತ ಮುಂಚೆ ಭಗವಂತನೇ. ಈ ಭೂಮಿ ಮೇಲೆ ಇದ್ದಾಗೂ ಕೂಡ ಭಗವಂತನೇ, ಎಲ್ಲಾ ಕ್ಷಣದಲ್ಲೂ ಕೂಡ ಭಗವಂತನೇ. ಸೃಷ್ಟಿಯಲ್ಲಿ ಪ್ರತಿ ಜೀವಿ, ಪ್ರತಿ ಪ್ರತಿಯೊಂದು ಕೂಡ ಭಗವಂತನೇ. ಗೊತ್ತಿಲ್ಲ ಅಷ್ಟೇ. ಆ ಸ್ವರೂಪನ್ನ ಕಳ್ಕೊಂಡಿದ್ದಾರೆ ಎಲ್ಲರೂ, ಅದರಿಂದ ದೂರ ಆಗಿದ್ದಾರೆ. ಹೇಗೆ ಬೆಂಕಿ ಇದೆ, ಬೆಂಕಿಯಿಂದ ಹೊಗೆ ಹರಡ್ತಿದೆ, ಬಟ್ ನಮ್ಗೇನ್ ಕಾಣ್ತಿದೆ? ಬರೀ ಹೊಗೆ ಕಾಣ್ತಿದೆ. ಯಾಕಂದ್ರೆ ಆ ಬೆಂಕಿ ಮೇಲೆ ಬೂದಿ ಮುಚ್ಚಿದೆ, ಆ ಕೆಂಡದ ಮೇಲೆ. ಆ ಬರೀ ನಾವೇ ಅನ್ಕೊಂತೀವಿ ನೋಡ್ಬೇಕಾದ್ರೆ ಬರೀ ಆ ಹೊಗೆನೆ ಸತ್ಯ ಅನ್ಕೊಂತೀವಿ. ಬಟ್ ಅದು ಎಲ್ಲಿ ಸೃಷ್ಟಿ ಆಯ್ತು? ಆ ಕೆಂಡದಿಂದ ಸೃಷ್ಟಿಯಾಗಿದೆ. ಆ ಕೆಂಡದಲ್ಲಿ ಎಷ್ಟು ಅಲ್ಲಿಂದ ಆ ಹೊಗೆ ಸೃಷ್ಟಿ ಆಗ್ತಿದೆ, ಹೀಟು ಸೃಷ್ಟಿ ಆಗ್ತಿದೆ ನೋಡಿ. ಅಂದ್ರೆ ಅಲ್ಲಿ ಒಳಗಡೆ ಅಡಗಿದೆ ಏನು? ಆ ಭಗವಂತ ತತ್ವ ಅಡಗಿದೆ. ಆ ಭಗವಂತನ ಅಡಗಿದಾನಲ್ಲಿ ಒಳಗಡೆ. ಕಾಣಿಸ್ತಿಲ್ಲ, ನಮಗೂ ನೋಡೋರ್ಗೂ ಕಾಣಿಸ್ತಿಲ್ಲ, ಆ ಆತ್ಮಕ್ಕೂ ಕಾಣಿಸ್ತಿಲ್ಲ, ಪರ್ಸನ್ಗೂ ಕಾಣಿಸ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಆ ಮುಸುಕು, ಆ ರಾಕ್ಷಸತ್ವ ಅಂತಕ್ಕಂಥದ್ದು ದಿನ 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 ಹೆಚ್ಚಾಗ್ತಿದೆ ಮನುಷ್ಯನಲ್ಲಿ. ಯಾಕೆಂದ್ರೆ ಅಜ್ಞಾನ. ಕರ್ಮ ಅಲ್ಲ, ಅಜ್ಞಾನ. ಹೆಂಗ್ ಬಂತಪ್ಪ ಅಜ್ಞಾನ ಅಂತಂದ್ರೆ ಧ್ಯಾನ ಇಲ್ಲದೆ, ಆಧ್ಯಾತ್ಮಿಕತೆ ಇಲ್ಲದೆ ಆ ಒಂದು ರಾಕ್ಷಸತ್ವ ಬಂತು. ನಾವ್ ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಧ್ಯಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಧ್ಯಾನ ಏನ್ ಮಾಡುತ್ತೆ? ರಾಕ್ಷಸನಿಂದ, ಆ ರಾಕ್ಷಸತ್ವದಿಂದ ಆ ಭಗವಂತ ತತ್ವಕ್ಕೆ ಕರ್ಕೊಂಡು ಹೋಗುತ್ತೆ ಧ್ಯಾನ. ಎಲ್ಲರನ್ನೂ, ಇನ್ಕ್ಲೂಡಿಂಗ್ ನನ್ನ ಕೂಡ, ಪ್ರತಿಯೊಬ್ಬರು ಇಲ್ಲೆಲ್ಲ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಆ ರಾಕ್ಷಸತ್ವ ಇತ್ತು ಮೊದಲು. ಧ್ಯಾನ ಮಾಡ್ತಾ 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 ಆ ಭಗವಂತ ತತ್ವ ಬಂತು. ಹೇಗೆ? ಈ ಗೋಲ್ಡ್ ಪ್ಯೂರಿಫಿಕೇಶನ್ ಮಾಡ್ತಾನೆ ಅಂಗಡಿನಲ್ಲಿ, ಅವನು ಕಾಸಿದಷ್ಟು ಅದಕ್ಕೆ ಆಸಿಡ್ ಹಾಕಿ ಆ ಕ್ಲೀನ್ ಮಾಡಿದಷ್ಟು 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 ಏನಾಗುತ್ತೆ? ಆ ಪ್ಯೂರಿಟಿ ಬರುತ್ತೆ ಗೋಲ್ಡಿಗೆ. ಆ ಇಂಪ್ಯೂರಿಟೀಸ್ ಎಲ್ಲ ಹೋಗ್ತವೆ. ಅವೇ ಇಂಪ್ಯೂರಿಟೀಸ್ ನಮ್ಮಲ್ಲಿದಾವೆಲ್ಲ ಇದ್ದು ಸ್ವಲ್ಪ ಇದಾವೆ, ಇವಾಗ ಅವು ಕೂಡ ಹೋಗ್ತಾ ಇದಾವೆ. ಅವು ಹೆಂಗಿದಾವ? ಯಾಕೆ ಬರ್ತಾ ಇದ್ವು ಅಂತಂದ್ರೆ ಆ ವಾಸನೆಗಳಿದ್ದು. ಏನು? ಆಹಾರ ಅಂತಕ್ಕಂಥ ವಾಸನೆ, ಆ ಡಿಸೈರ್ಸ್ ಅಂತಕ್ಕಂಥ ವಾಸನೆಗಳು. ಆ ಆ ಈಗ ಕಣ್ಣಿಂದ ದೃಷ್ಟಿ ನೋಡ್ಬೇಕಾದ್ರೆ ಹೊರಗಡೆ ಮನಸ್ಸು ಆಟ ಆಡಿಸ್ತಿತ್ತು ಕೋತಿ. ಅದು ಆಟ ಆಡಿಸ್ಬೇಕಾದ್ರೆ ಏನಾಗುತ್ತೆ? ಆ ವಾಸನೆಗಳು ಹೆಚ್ಚಾಗ್ತಾ ಹೋಗ್ತವೆ, ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಅಟ್ರಾಕ್ಷನ್ ಇಂದ ಇನ್ನೊಂದು ಅಟ್ರಾಕ್ಷನ್. ಈ ಆಹಾರ ನಾಲಿಗೆ ಮೇಲೆ, ನಾಲಿಗೆ ರುಚಿ ಬೇಕು. ಆ ರುಚಿಗೋಸ್ಕರ ಆ ರುಚಿಗೆ ದಾಸ್ತ ಆಗ್ತಿರ್ತಾನೆ. ಆಹಾರ ಪದ್ಧತಿ. ಮಾಂಸ ತಿಂತಾ ಇದ್ರು ಮೆಡಿಟೇಷನ್ ಧ್ಯಾನಕ್ಕಿಂತ ಮುಂಚೆ. ಎಷ್ಟೋ ಜನ ಮೆಡಿಟೇಟರ್ಸ್ ನಮ್ಮವರು ಆ ಮಾಂಸದಿಂದ ಹೊರಗೆ ಬಂದ್ರು, ಆ ರುಚಿಗೆ ದಾಸರಾದ್ರು. ಓಹೋ, ಇದು ಚೆನ್ನಾಗಿದೆ ರುಚಿ, ಇನ್ನು ಸ್ವಲ್ಪ ಟೇಸ್ಟ್ ಮಾಡೋಣ, ಇನ್ನು ಸ್ವಲ್ಪ ತಿನ್ನೋಣ, ನಾಳೆ ತಿನ್ನೋಣ, ನಾಡ್ದು ತಿನ್ನೋಣ, ವರ್ಷ ತಿನ್ನೋಣ, ಇನ್ನು ತಿಂತಾನೆ ಇರೋಣ. ಅಂದ್ರೆ ಆ ಆ ಟೇಸ್ಟ್ಗೆ ಒಂದಿನ ಟೇಸ್ಟ್ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದೇ ವಾಸನೆ, ಅದೇ ಡಿಸೈರು ನೋಡಿ. ಅಥವಾ ದುಡ್ಡಿಗೆ ಬರೋಣ. ₹100 ಸಂಪಾದಿಸಿದ್ರ ಅಂತ ಅನ್ಕೊಳ್ಳಿ. ₹100 ಸಂಪಾದಿಸಿದ ತಕ್ಷಣ ಏನೋ ಸುಖ ಸಿಕ್ತು. ಓಹೋ, ಇಷ್ಟು ಸ್ವಲ್ಪ ಸುಖ ಸಿಗ್ತಿದ್ಯಾ, ಇನ್ನೂ ಜಾಸ್ತಿ ಸುಖ ಸಿಗುತ್ತೆ ನನಗೆ 1,000 ಸಂಪಾದಿಸಿದ್ರೆ. ಮತ್ತೆ ಸ್ವಲ್ಪ ಅನುಭವಿಸೋಣ ನಾವು. ಯಾಕಂದ್ರೆ ಸುಖ ಸಿಕ್ತಿದೆ, ಮತ್ತೆ ದುಡ್ಡಿಂದ ಓಡೋದು, ಮತ್ತೆ ರಾಕ್ಷಸತ್ವ ಜಾಸ್ತಿ ಆಯ್ತು ನೋಡಿ. 1,000 ಸಿಕ್ತಂದ್ರೆ 1,00,000 ಬೇಕು, ಲಕ್ಷ ಸಿಕ್ತಾ ಕೋಟಿ ಬೇಕು. ಯಾಕಂದ್ರೆ ಸುಖಕ್ಕೆ ಈ ಸೋಕಾಲ್ಡ್ ಸುಖ ಅದು ನಿಜವಾದ ಸುಖ ಅಲ್ಲ, ತಾತ್ಕಾಲಿಕ. ಅಂದ್ರೆ ಅದೇ ವಾಸನೆಗಳು ಒಂದರಿಂದ ಮತ್ತೊಂದರಿಂದ ಇನ್ನೊಂದು ಹಿಂಗೆ ಬೆಳಿತಾನೇ ಇರುತ್ತೆ. ಬೆಳೀತಾ ಬೆಳೀತಾ ಏನಾಗುತ್ತೆ? ಆ ರಾಕ್ಷಸತ್ವ ಜಾಸ್ತಿ ಆಗ್ತಾ ಹೋಗುತ್ತೆ.
ಆ ಭಗವಂತ ತತ್ವ ದೂರ ಆಗುತ್ತೆ, ರಾಕ್ಷಸತ್ವ ಜಾಸ್ತಿ ಆಗೋಗುತ್ತೆ. ನೋಡಿ, ಅಡಗಿ ಅಡಗಿದೆ ಒಳಗಡೆ ಭಗವಂತ ತತ್ವ, ಬಟ್ ಕಾಣಿಸ್ತಿಲ್ಲ. ಯಾಕೆ ಕಾಣಿಸ್ತಿಲ್ಲ ಅಂತಂದ್ರೆ ಈ ಒಂದು ಬಂಧಗಳು, ಅಜ್ಞಾನ, ಬೇಕು 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 ಅಂತಕ್ಕಂಥ ಅಜ್ಞಾನ. ಅಲ್ಲಿಂದ ಬರ್ಬೇಕಾದ್ರೆ ಏನು, ಎಲ್ಲರೂ ಭಗವಂತರೇ, ಆ ಭಗವಂತರನೇ ಇರ್ಬೇಕಂತ ಬರ್ತಾರೆ. ಬಟ್ ರಾಕ್ಷಸತ್ವ ಅದರಲ್ಲಿ ಜೀವಿಸ್ತಾರೆ, ರಾಕ್ಷಸತ್ವದಲ್ಲಿ. ಅದು ಅಲ್ಲ. ಪ್ರತಿ ಆತ್ಮಕ್ಕೆ ಏನ್ ಕೇಳುತ್ತೆ? ಬ್ರಹ್ಮಾನಂದ ಕೇಳುತ್ತೆ, ಮುಕ್ತಿ ಕೇಳುತ್ತೆ, ನಾನು ಆನಂದವಾಗಿರ್ಬೇಕಂತ ಕೇಳುತ್ತೆ ಹೊರತು ನನಗೆ ಆ ಹಣ ಬೇಕು, ಅಧಿಕಾರ ಬೇಕು, ತಾತ್ಕಾಲಿಕತೆ ಯಾವತ್ತೂ ಕೇಳಲ್ಲ ಆತ್ಮ. ಏನ್ ಕೇಳುತ್ತೆ? ಬ್ರಹ್ಮಾನಂದ ಬೇಕು ನನಗೆ, ಕಂಪ್ಲೀಟ್. ಯಾವುದು ಏನು ಇಲ್ಲಂದ್ರೂ ಕೂಡ ನಾನು ಅದ್ಭುತವಾಗಿ ಆನಂದವಾಗಿ ಬದುಕ್ತೀನಿ, ಆ ವಿಷಯ ಬೇಕು ನನಗೆ. ಅದು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ತನ್ನೊಳಗಡೆ ಸಿಗುತ್ತೆ. ಎಲ್ಲಿ ಹೋಗ್ಬೇಕಾಗಿಲ್ಲ. ತನ್ನ ಜೊತೆ ತಾನು ಇರ್ಬೇಕು, ಲೀನ ಆಗ್ಬೇಕು. ಅದಾದ್ಮೇಲೆ ನೋಡೋರ್ಗೂ ಕೂಡ ನೋಡೋರ್ಗೂ ಕೂಡ ಇವಾಗ ಬುದ್ಧ ಅಂಗುಲಿಮಾಲ ನೋಡ್ದ, ಅವನ್ ಮಹಾರಾಕ್ಷಸ ಅಂಗುಲಿಮಾಲ. ಬಟ್ ಅಂಗುಲಿಮಾಲ ಮಹಾರಾಕ್ಷಸ ಕಾಣ್ಲಿಲ್ಲ ಬುದ್ಧಗೆ. ಅವನು ಇರ್ತಕ್ಕಂಥ ದೈವತ್ವ ಕಾಣ್ತು. ಅವನು ಮುಂದೆ ಒಬ್ಬ ಯೋಗಿ ಆಗ್ತಾನಂತ ಕಾಣಿಸ್ತು ಬುದ್ಧಗೆ. ಆವಾಗ ಬುದ್ಧ ಅವನ್ನ ಹುಡ್ಕೊಂಡು ಹೋದ, ಆ ಕಾಡಲ್ಲಿ ಹೋದ. ಹೋಗ್ಬೇಕಾದ್ರೆ ಎಲ್ಲರೂ ಹೇಳಿದ್ರು ಬುದ್ಧಗೆ, ಏನು, ಒಬ್ಬ ಅಂಗುಲಿಮಾಲ ಅಂತ ಇದ್ದಾನೆ, ಅವನು ಮನುಷ್ಯರನ್ನ ತಿಂದು, ಮನುಷ್ಯರನ್ನ ಸಾಯಿಸಿ ಅವನ ಮಾಂಸ ತಿಂದು ಅವರ ಬೆರಳುಗಳನ್ನೆಲ್ಲ ಆಹಾರ ಮಾಡಕ್ಕಂತಾನೆ ಅಂತ ಹೇಳಿದ್ರು ಬುದ್ಧಗೆ. ಬಟ್ ಬುದ್ಧ, ಅವನು ಬುದ್ಧ, ಎಲ್ಲ ಗೊತ್ತು, ಅವನಿಗೆ ಗೊತ್ತಿಲ್ದಿರೋದು ಏನಿಲ್ಲ. ಆಗ್ಲಿ, ಓಕೆ, ನೋಡೋಣ ತಿಂತಾನ ಅಂತ, ಓಕೆ ನೋಡೋಣ ಅಂತ ಹೋದ್ರು ಬುದ್ಧ. ಹೋಗಿ ಹೋದ ತಕ್ಷಣ ಬುದ್ಧ ಒಂದು ಕಾಂತಿಗೆ, ಒಂದು ಜ್ಞಾನಕ್ಕೆ, ಅಲ್ಲಿರ್ತಕ್ಕಂಥ ಶಕ್ತಿಗೆ ಆ ಅಂಗುಲಿಮಾಲನ ಶರಣಾಗ್ಬಿಟ್ಟ. ತಿಂತೀಯ ಬಾ ತಿನ್ನು ಅಂತಂದ ಬುದ್ಧ. ಏನು, ನಾನು ಈ ತರ ಹೇಳಿದ್ರು ಕೂಡ ಒಂದು ಸ್ವಲ್ಪ ಭಯ ಇಲ್ಲ. ನಾನು ನೋಡಿದ ತಕ್ಷಣ ಎಲ್ಲರೂ ಓಡೋಗೋರು, ಯಾರು ಇವನು ಅಂತ ಅಂಗುಲಿಮಾಲಗೆ ಆಶ್ಚರ್ಯ ಆಯ್ತು. ನೋಡಿ, ಅದಾದ್ಮೇಲೆ ಆಶ್ಚರ್ಯ ಆದ ತಕ್ಷಣ ಆ ಶಕ್ತಿಗೆ ಶರಣಾದ. ಅವತ್ತಿಂದನೇ ಅವನಿಗೂ ಧ್ಯಾನ ಸಿಕ್ತು ಅಂಗುಲಿಮಾಲಗೂ. ನೋಡಿ, ರಾಕ್ಷಸ ಏನಾದ? ಧ್ಯಾನಿ ಆದ, ಯೋಗಿ ಆದ. ಹಾಗಾಗಿ ಫ್ರೆಂಡ್ಸ್, ನಮ್ಮ ಜೀವನದಲ್ಲೂ ಕೂಡ ಅಷ್ಟೇನೆ. ಎಷ್ಟೋ ಜನ ನೋಡ್ತಾ ಇರ್ತೀವಿ, ಅವರನ್ನು ನಾವು ಆ ರಾಕ್ಷಸ ಗುಣಗಳಿಂದ ನೋಡಬಾರ್ದು. ಮೊದಲೇ ನೋಡಿದ್ವಿ ನಾವು, ಮತ್ತೆ ಅವು ನೋಡಿದ ತಕ್ಷಣ ಕಾಣಿಸ್ಬಾರ್ದು. ಅವ್ರು ನಮ್ಮಲ್ಲಿ ಹುಟ್ಟಬಾರ್ದು, ಅವನು ರಾಕ್ಷಸನೇ ಅಂತ ಹುಟ್ಟಬಾರ್ದು. ಯಾಕಂದ್ರೆ ಅವ್ನ ಒಳಗಡೆ ಭಗವಂತ ಇದ್ದಾನೆ. ನೋಡಿ, ಆ ಅಂಗುಲಿಮಾಲ ಅಂತರ ಅಂದ್ರೆ ಆ ರಾಕ್ಷಸ ತರ ಕಾಣ್ಲಿಲ್ಲ ಬುದ್ಧಗೆ, ಆ ಭಗವಂತ ಕಂಡ ಬುದ್ಧಗೆ. ಯಾಕಂದ್ರೆ ಇದನ್ನೇ ಪ್ರತಿಯೊಬ್ಬರಲ್ಲಿ ಕೂಡ ಇದ್ದಾನೆ ಭಗವಂತ, ಅವನೇ ಭಗವಂತ. ಈ ಸತ್ಯ ಗೊತ್ತಾದಾಗ ಏನಾಗುತ್ತೆ, ಒಬ್ಬ ಪರ್ಸನ್ನ ನಾವು ನೋಡೋ ವಿಧಾನ ಬದಲಾಗುತ್ತೆ. ಅವನನ್ನ ನಾವು ಸಡನ್ ಹಿಂಗೆ ಅಂತ ಜಡ್ಜ್ ಮಾಡಲ್ಲ. ಒಬ್ರಲ್ಲೂ ಕೂಡ ದೈವಿ ಗುಣಗಳಿದಾವೆ. ಅವು ಏನಾಗಿದಾವೆ? ಮಲ್ಕೊಂಡಿದಾವೆ. ಆ ಬೆಂಕಿ ಕಾಣಿಸ್ತಿಲ್ಲ ನಮಗೆ, ಬರೀ ಹೊಗೆ ಕಾಣಿಸ್ತಿದೆ. ಹಾಗಾಗಿ ಅಂದ್ರೆ ನೋಡೋ ದೃಷ್ಟಿ, ದ್ರಷ್ಟ ಯಾರು ನೋಡೋನ್ ದ್ರಷ್ಟ, ಅವನು ಸರಿ ಇಲ್ಲ, ದ್ರಷ್ಟ ಸರಿ ಇಲ್ಲ. ಅವನ ದ್ರಷ್ಟನಲ್ಲಿ ಅವನಿಗಿನ್ನೂ ಕ್ಲಾರಿಟಿ ಇಲ್ಲ. ಅವನೇ ಭಗವಂತ ಅಂತ ಅರ್ಥ ಮಾಡ್ಕೊಂಡಿಲ್ಲ. ಇದು ವಿಷಯ. ಅವನೇ ಭಗವಂತ ಅಂತ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಬೇರೆಯವನು ಕೂಡ ಭಗವಂತ ಅಂತ ಅರ್ಥ ಆಗ್ತಾನೆ. ಇಲ್ಲೇ ತನಕ ತಾನು ತನಗೆ ಅರ್ಥ ಆಗಲ್ವೋ, ಪ್ರಪಂಚ ಏನು ಗೊತ್ತಾಗಲ್ಲ. ಪ್ರಪಂಚ ಎಲ್ಲ ಮುಸ್ಕಂತ ಅನ್ಸುತ್ತೆ. ಯಾಕಂದ್ರೆ ಅವನೊಳಗಡೆ ಮುಸ್ಕಿದೆ. ನೋಡೋನು ಸರಿ ಆಗ್ಬೇಕು, ದ್ರಷ್ಟ ಸರಿ ಆಗ್ಬೇಕು. ಅವನು ಯಾವಾಗಪ್ಪ ಸರಿ ಆಗ್ತಾನೆ ಅಂದ್ರೆ ತನ್ನಲ್ಲಿ ತಾನು ಲೀನ ಆಗ್ಬೇಕು. ನಾವ್ ಇವಾಗಿನ 2 ಗಂಟೆ ಲೀನ ಆದ್ವಿ, ಒಳಗ್ ಹೋದ್ವಿ ನಾವು, ಕೂತ್ವಿ. ಮನ್ಸು ಆ ಕಡೆ ಈ ಕಡೆ ಓಡಿಸ್ತಾ ಇತ್ತು. ಆ ರಾಕ್ಷಸತ್ವ ಇತ್ತು, ಗುಣಗಳು ಆ ಕಡೆ ಈ ಕಡೆ ಮಾತು ಕೇಳ್ತಿರ್ಲಿಲ್ಲ. ಮನ್ಸು ಆ ಕಡೆ ಈ ಕಡೆ ಹೋಗ್ತಿತ್ತು. ಮತ್ತೆ ಎಳೆದು ಕೂರ್ಸಿದ್ವಿ, ಎಲ್ಲಿಗೆ? ಶ್ವಾಸಕ್ಕೆ ಹೋದ್ವಿ, ಆ ಗುರು ಜೊತೆ ಇದ್ವಿ, ಆ ಗುರುಗೆ ಶರಣಾದ್ವಿ. ಶರಣಾದ ತಕ್ಷಣ ಏನಾಯ್ತು, ನಮಗೆ ಕೂಡ ದಿನದಿನಕ್ಕೂ ಆ ಭಗವಂತತ್ವ ಜಾಸ್ತಿ ಆಯ್ತು. ನೋಡ, ರೀತಿ ಬದಲಾಯ್ತು. ಕೋಪ ಹೋಯ್ತು ಬೇರೆಯವ್ರ ಮೇಲೆ, ಯಾರನ್ನು ಬೈಯೋದ್ ನಿಲ್ಸ್ಬಿಟ್ವಿ, ಜಡ್ಜ್ ಮಾಡೋದ್ ನಿಲ್ಸ್ವಿ, ಗಾಸಿಪ್ ನಿಲ್ಸಿದ್ವಿ. ಏನ್ ಕಾಣಿಸ್ತಿದೆ? ಪ್ರಪಂಚ ಎಲ್ಲ ಭಗವಂತರ ಕಾಣಿಸ್ತಿದೆ. ಆ ಸೃಷ್ಟಿ ಕೂಡ ಹಂಗೆ ಕಾಣಿಸ್ತಿದೆ. ಸೃಷ್ಟಿ ನೋಡ್ತಿರ್ಲಿಲ್ಲ.
ನಮ್ಮ ಮನೇಲೂ ಕೂಡ ಎಲ್ಲರನ್ನೂ ಕೂಡ ಜಡ್ಜ್ ಮಾಡ್ತಿದ್ವಿ, ಹಿಂಗೆ ಹಿಂಗೆ ಅಂತಿದ್ವಿ. ಬಿಟ್ಬಿಟ್ವಿ ಅವ್ರ ದಾರಿ ಅವ್ರದ್ದು ಅಂತ. ಯಾರನ್ನೂ ಬೈಲಿಲ್ಲ. ಅವ್ರ ದಾರಿ ಅವ್ರದ್ದು ಅಂದ ತಕ್ಷಣ ನಾವು ಧ್ಯಾನ ಪ್ರಾರಂಭ ಮಾಡಿದ ತಕ್ಷಣ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಯ್ತು. ನಮ್ಮನ್ನ ನೋಡಿ ಆ ಫಸ್ಟ್ ಏನೋ ರಾಕ್ಷಸ ಇದ್ದ ಮನೇಲಿ, ಅವನು ಕೂಡ ಭಗವಂತ ಆದ. ಅವನು ಧ್ಯಾನ ಮಾಡಿ ನೋಡಿ. ಅಂದ್ರೆ ಒಂದು ಶಕ್ತಿ, ಒಂದು ಪರಿವರ್ತನೆ, ಒಬ್ಬ ಪರಿವರ್ತನೆ ಎಲ್ಲರನ್ನೂ ಪರಿವರ್ತನೆ ಮಾಡುತ್ತೆ. ಇದೇ ಓಶೋ ಹೇಳ್ತಿದ್ರು. ಒಬ್ಬ ಬುದ್ಧ ಆದ್ರೆ ಅವನಿಂದ ಎಷ್ಟೋ ಬುದ್ಧರು ರೆಡಿ ಆಗ್ತಾರಂತೆ ನೋಡಿ. ಬುದ್ಧ ಅಂದ್ರೆ ಏನು? ಅವನಿಗೆಲ್ಲ ಗೊತ್ತು. ತನ್ನನ್ನು ತಾನು ಕಂಪ್ಲೀಟ್ ಆಗಿ ಅರಿತಿರ್ತಾನೆ. ಎಲ್ಲರನ್ನೂ ಅರಿತಾನ ಅವನು. ಇಡೀ ಬ್ರಹ್ಮಾಂಡನ ಅರಿತಿರ್ತಾನೆ ಬುದ್ಧ, ಒಬ್ಬ ಪತ್ರಿಜಿ ನೋಡಿ. ಹಾಗಾಗಿ ನಾವು ನಮ್ಮನ್ನ ನಾವು ಅರ್ಥ ಆಗ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಅರ್ಥ ಆಗ್ತಾರೆ. ಏನ್ ಅರ್ಥ ಆಗ್ತಾರೆ? ಅವನು ರಾಕ್ಷಸ ಅಲ್ಲ. ರಾಕ್ಷಸ ಒಳಗೇನೋ ರಾಕ್ಷಸ ಕಾಣ್ತಿದ್ದಾನೆ ನೋಡ್ಬೇಕಾದ್ರೆ. ಕಣ್ಣಿಗೆ ರಾಕ್ಷಸ ತರ ಕಾಣ್ತಿದ್ದಾನೆ. ಬಟ್ ಒಳಗಡೆ ಬುದ್ಧ ಇದ್ದಾನೆ. ಒಳಗಡೆ ಭಗವಂತ ಇದ್ದಾನೆ ಅವನಿಗೆ. ಭಗವಂತ ಅವನು. ಈ ರಾಕ್ಷಸತ್ವ ಹೇಗ್ ಬಂತಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಮಾಯದಿಂದ ಬಂತು, ಅಜ್ಞಾನದಿಂದ ಬಂತು. ಅಜ್ಞಾನ ಏನಾಗ್ಬೇಕು? ಹೋಗ್ಬೇಕು. ಆಹಾರ ಸರಿಯಾಗ್ಬೇಕು ಫಸ್ಟು. ಹ್ಮ್ ಸಸ್ಯಾಹಾರ, ಸಾತ್ವಿಕ ಆಹಾರ. ಆಹಾರ ಸರಿಯಾಗ್ಬೇಕು. ಹೇಗಪ್ಪ ಸರಿಯಾಗತ್ತಂದ್ರೆ, ತನ್ನೊಳಗೆ ತಾನು ಪ್ರತಿಯೊಬ್ಬನು ಹೋಗ್ಬೇಕು. ಪ್ರತಿ ಪಿರಮಿಡ್ ಮಾಸ್ಟರ್ ಏನ್ ಮಾಡ್ತಿದ್ದಾನೆ? ಎಲ್ಲರಿಗೂ ಕೂಡ ಧ್ಯಾನ ಹೇಳ್ತಿದ್ದಾನೆ. ಧ್ಯಾನ ಹೇಳಿದಾಗ ಏನಾಗುತ್ತೆ? ಅವನು ರಾಕ್ಷಸತ್ವವನ್ನು ದೂರ ಮಾಡ್ಕೊಂತಾನೆ. ಆಹಾರ ಪದ್ಧತಿ ಸರಿ ಮಾಡ್ಕೊಂತಾನೆ. ಮಾತು ಸರಿ ಮಾಡ್ಕೊಂತಾನೆ. ಆಲೋಚನೆ ಸರಿ ಮಾಡ್ಕೊಂತಾನೆ. ನೋಟ ಸರಿ ಮಾಡ್ಕೊಂತಾನೆ ನೋಡಿ. ಯಾವಾಗ ಇವು ಸರಿ ಆಗ್ತವೆ, ಸಹಜವಾಗಿ ಆ ರಾಕ್ಷಸತ್ವ ಹೋಗುತ್ತೆ. ರಾಕ್ಷಸತ್ವ ಹೋಗಿ ಏನಾಗುತ್ತೆ? ಆ ಒಂದು ದೈವತ್ವ ಬರುತ್ತೆ. ದೈವತ್ವ, ದೈವಿ ಸ್ವರೂಪ ಆಗ್ತಾನೆ ಪ್ರತಿಯೊಬ್ಬ ಮನುಷ್ಯ ಕೂಡ. ಖಂಡಿತ ಹಾಗೆ ಆಗ್ತಾನೆ. ಯಾಕಂದ್ರೆ ಪ್ರತಿಯೊಬ್ನು ಭಗವಂತನೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಧ್ಯಾನ 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 ಹೇಳ್ಬೇಕು. ಶ್ವಾಸದ ಜೊತೆ ಇರು, ಉಸಿರಾಟ ಜೊತೆ ಇರು. ಗುರು ನಿನ್ನಲ್ಲೇ ಇದ್ದಾನೆ. ಆ ಗುರುಗೆ ಶರಣಾಗು. ದಿನಾ ಶರಣಾಗು. 1 ಗಂಟೆ, 2 ಗಂಟೆ, 3 ಗಂಟೆ, 5 ಗಂಟೆ ಕುತ್ಗ. ಒಳಗಡೆ ಇದ್ದಾನೆ ಭಗವಂತ. ಯಾಕೆ ಹುಡುಕ್ತೀಯ ಭಗವಂತನ ಹೋಗಿ ಹೊರಗಡೆ? ಹ ಇಲ್ಲದನ್ನು ಹುಡುಕ್ತಿದ್ಯಾ ನೀನು. ಆ ಗುಡಿಗಳಲ್ಲಿ ಅಲ್ಲಿ ಇಲ್ಲ ಭಗವಂತ. ಶಕ್ತಿ ಇದೆ, ಬಟ್ ಭಗವಂತ ನಿನ್ನೊಳಗೆ ಇದ್ದಾನೆ ನೋಡಿ. ಸೊ ಯಾವಾಗ ನಾವು ನಮ್ಮೊಳಗೆ ನಾವಿರಕ್ ಪ್ರಾರಂಭ ಮಾಡ್ತೀವಿ, ಪ್ರತಿಯೊಬ್ಬನು ಪ್ರಾರಂಭ ಮಾಡ್ತಾನೆ, ಆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಅವನೇ ಭಗವಂತ. ಧ್ಯಾನ ಕೂತಾಗ ಅವನೇ ಕಾಣ್ತಾನೆ, ಮುಂದ್ ಕೂತ್ಕೊಂತಾನೆ. ಯಾರು ಭಗವಂತ ಅಂದ್ರೆ ನೀನೇ ಭಗವಂತ ಅಂತ ಹೇಳ್ತಾರೆ ಗುರುಗಳು. ಹೇಳ್ತಾರೆ ನೀನೇ ಭಗವಂತ ಅಂತ. ಅವನ ಮುಂದೆ ಅವನೇ ಕೂತಾನೆ. ಅವನ ಆಸ್ಟ್ರಲ್ ಬಾಡಿ ಅವನಿಗೆ ಕಾಣುತ್ತೆ ನೋಡಿ. ಸೊ ಹಾಗಾಗಿ ಏನಾಗಿದೆ, ಆ ಒಂದು ನಿಕ್ಷಿಪ್ತವಾಗಿದೆ. ಆ ಭಗವಂತ ತತ್ವ ಅಂತ ನಿಕ್ಷಿಪ್ತವಾಗಿದೆ. ಹೊರಗಡೆ ಏನು ಬರೀ ಆ ರಾಕ್ಷಸತ್ವ ಕಾಣಿಸ್ತಿದೆ. ಈ ಪ್ರಪಂಚದಲ್ಲಿ ಎಷ್ಟೋ ಮಾಂಸಾಹಾರಿಗಳಿದ್ದಾರೆ. ಎಷ್ಟೋ ಕೆಟ್ಟ ಕೆಲಸ ಮಾಡ್ತಿದ್ದಾರೆ. ಅಧಿಕಾರ ಕೊಡ್ತಿದ್ದಾರೆ. ಹಣ ಕೊಡ್ತಿದ್ದಾರೆ. ಬಟ್ ನಮ್ಗೆ ಅದೇ ಕಾಣ್ತಿದೆ ಹೊರತು ಒಳಗಡೆ ಇರ್ತಕ್ಕಂಥ ಭಗವಂತ ಕಾಣ್ತಿಲ್ಲ. ಯಾಕೆ ಕಾಣ್ತಿಲ್ಲ ಅಂತಂದ್ರೆ, ನಮ್ಮೊಳಗೆ ನಾವು ಭಗವಂತನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ನಾವೇ ಭಗವಂತ ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾವಾಗ ಅರ್ಥ ಮಾಡ್ಕೊಂತೀವಿ, ಎಲ್ಲರೂ ಭಗವಂತ ತರ ಕಾಣ್ತಾರೆ ಹೊರತು ಬೇರೆ ತರ ಕಾಣಲ್ಲ. ಆ ಹೊಗೆ ಕಾಣಿಸಲ್ಲ, ಕೆಂಡ ಕಾಣಿಸುತ್ತೆ, ಬೆಂಕಿ ಕಾಣಿಸುತ್ತೆ ನೋಡಿ ಮಾಸ್ಟರ್ಸ್. ಅಲ್ಲಿ ಅಡಗಿರ್ತಕ್ಕಂಥ ಅದು ಅಪಾರವಾದ ಶಕ್ತಿ, ದೈವತ್ವ ಕಾಣಿಸುತ್ತೆ. ನಮ್ಮನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ, ಭಗವಂತ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಎಲ್ಲರೂ ಭಗವಂತ ತರ ಕಾಣ್ತಾರೆ. ಯಾರು ಕಡಿಮೆ ಕಾಣಿಸಲ್ಲ. ಕಾಣಿಸೋದು ಅಸಂಭವ. ತಾನೇ ಬ್ರಹ್ಮ ಅಂದ ತಕ್ಷಣ ಎಲ್ಲರೂ ಬ್ರಹ್ಮ ಸ್ವರೂಪ ಅಂತ ಗೊತ್ತಾಗುತ್ತೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಲ್ಲರೂ ಭಗವಂತರೇ. ಇಲ್ಲಿರೋದು ಬೇರೆ ಅಲ್ಲ, ಅಲ್ಲಿರೋದು ಬೇರೆ ಅಲ್ಲ, ಎಲ್ಲ ಒಂದೇ. ನಾನೇ ಇದೀನಿ ಎಲ್ಲ ಕಡೆ ಅಂತ ಗೊತ್ತಾಗುತ್ತೆ. ನೀನೇ ಭಗವಂತ ಅಂದ ತಕ್ಷಣ ಎಲ್ಲರೂ ಭಗವಂತರ ಕಾಣ್ತಾರೆ. ಬೇರೆ ನೀನು ಬೇರೆ ಅಲ್ಲ, ಅವರು ಬೇರೆ ಅಲ್ಲ ನೋಡಿ. ಇಲ್ಲಿರೋದೇ ಅಲ್ಲಿದೆ. ಇಲ್ಲಿ ಒಳಗಡೆ ರಾಕ್ಷಸತ್ವ ಇದ್ರೆ ಹೊರಗಡೆ ಕೂಡ ರಾಕ್ಷಸತ್ವ ಕಾಣುತ್ತೆ. ಹೊರಗಡೆ ಕಡಿಮೆ ಕಂಡ್ರೆ ಒಳಗಡೆ ಕಡಿಮೆ ಕಂಡ್ರೆ ಹೊರಗಡೆ ಕೂಡ ಕಡಿಮೆ ಕಾಣುತ್ತೆ. ಅದೇ ಹೊರಗಡೆ ಎಲ್ಲ ಸಂಪೂರ್ಣತ್ವ ಕಂಡ್ರೆ, ಭಗವಂತ ಕಂಡ್ರೆ, ಹೊರಗಡೆ ಕೂಡ ಭಗವಂತನೇ ಕಾಣಿಸ್ತಾನೆ ಹೊರತು ಬೇರೆ ಕಾಣಿಸಕ್ ಸಾಧ್ಯ ಇಲ್ಲ. ಅಸಂಭವ ನೋಡಿ. ಆ ಬುದ್ಧಗೆ ಆ ಅಂಗುಲಿಮಾಲ ಇಲ್ಲ, ಒಳಗಡೆ ಅವನೆಲ್ಲ ರಾಕ್ಷಸತ್ವ ಇಲ್ಲ. ಅವನೇ ಭಗವಂತ ಅವನು. ಹಂಗಾಗಿ ಅಂಗುಲಿಮಾಲ ಕೂಡ ಭಗವಂತನ ಕಂಡ ಹೊರತು ಬೇರೆ ಕಾಣಿಸ್ಲಿಲ್ಲ. ಅಸಂಭವ. ಅವನೇ ಬ್ರಹ್ಮ. ಹಂಗಾಗಿ ಅವನು ಇನ್ನೊಬ್ಬ ಎದುರಿಗಿರೋನು ಕೂಡ ಬ್ರಹ್ಮಂತರ ಕಂಡ. ಯಾಕಂದ್ರೆ ಅವನೊಳಗೆ ಏನಿದೆ ಅದೇ ಇರುತ್ತೆ ಎಲ್ಲ ಕಡೆ.
ಹಾಗಾಗಿ ಒಳಗಡೆ ನಾವು ಜಾಗೃತ ಮಾಡ್ಕೋಬೇಕು, ಒಳಗಡೆನ ಸ್ಪಷ್ಟ ಮಾಡ್ಕೋಬೇಕು. ಅದು ಯಾವಾಗಪ್ಪ ಸ್ಪಷ್ಟ ಆಗುತ್ತಂದ್ರೆ ಕೂತಾಗ. ನೋಡಿ, ನಮ್ಮೊಳಗೆ ನಾವು ಹೋದಾಗ, ದಿನ ದಿನ ಹೋದಾಗ ಪರಿವರ್ತನೆ ಆಗ್ಬೇಕು. ಒಳಗಡೆ ಗುಣಗಳು ಪರಿವರ್ತನೆ ಆಗ್ಬೇಕು, ಆಲೋಚನೆಗಳು ಪರಿವರ್ತನೆ ಆಗ್ಬೇಕು. ಏನು ಗುಣಗಳು ಆ ರಾಕ್ಷಸತ್ವದಿಂದ ಆ ದೈವತ್ವಕ್ಕೆ ಬರ್ಬೇಕು, ನಿರ್ಗುಣಕ್ಕೆ ಬರ್ಬೇಕು. ಆ ರಜಗುಣ, ತಾಮಸ ಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣದಿಂದ ಆ ಒಂದು ನಿರ್ಗುಣಕ್ಕೆ ಬರ್ಬೇಕು. ನಿರ್ಗುಣ ಅಂದ್ರೆ ಭಗವಂತನ ಗುಣ. ಅದು ಅಲ್ಲಿ ಗುಣ ಇಲ್ಲ, ಗುಣಾತೀತ. ಮೂಲಾಧಾರದಲ್ಲಿರ್ತಕ್ಕಂಥ ಒಂದು ಶಕ್ತಿ ಆ ಸಹಸ್ರಕ್ಕೆ ಬರ್ಬೇಕು. ಕುಂಡಲಿನಿ ದಿನ 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 ಧ್ಯಾನ ಮಾಡಿ ಆ ಒಂದು ಸಹಸ್ರದಲ್ಲಿ ಎಲ್ಲರೂ ಒಂದೇ, ಬೇರೆ ಏನಿಲ್ಲ. ಒನ್ನೆಸ್ ಬಂದ್ಬಿಡುತ್ತೆ, ಕಂಪ್ಲೀಟ್. ಎಲ್ಲರೂ ಒಂದೇ, ಬೇರೆ ಯಾರು ಇಲ್ಲ, ಬೇರೆ ಏನಿಲ್ಲ. ಹಂಗಾಗಿ ಏನು ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಂಗತ ಸಾಧನೆ. ನಮ್ಮ ಗುರುಗಳು ಎಲ್ಲರಿಗೂ ಭಗವಂತ ಅಂತ ಕರೀತಿದ್ರು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಕರೀತಿದ್ರು. ಯಾವನು ಮಾಂಸ ತಿನ್ನೋನು ಕೂಡ ಭಗವಂತನಂತ ಕರೀತಿರೋ ಹೊರತು ಅವನ್ನ ರಾಕ್ಷಸ ಅಂತ ಕರೀತಿರ್ಲಿಲ್ಲ. ಯಾಕೆ ಕರೀತಿರ್ಲಿಲ್ಲ? ಎಲ್ಲರೂ ಭಗವಂತ, ಅವರೇ ಭಗವಂತ ಅಂತ ಗೊತ್ತಾಯ್ತು ಅವರ ಒಂದು ಧ್ಯಾನ ಸಾಧನೆಯಿಂದ, ಜ್ಞಾನೋದಯದಿಂದ ಅವ್ರಿಗೆ ಗೊತ್ತಾಯ್ತು ನಾನೇ ಭಗವಂತ ಅಂತ ಗೊತ್ತಾಯ್ತು. ನಾನೇ ಭಗವಂತ ಅಂತ ಯಾವಾಗ ಗೊತ್ತಾಯ್ತು, ಗೊತ್ತಾಗೋದು ಇಂಪಾರ್ಟೆಂಟ್. ಗೊತ್ತಾದ ತಕ್ಷಣ ಎಲ್ಲರೂ ಭಗವಂತರ ಕಂಡ್ರೆ ಹೊರತು ಬೇರೆ ಕಾಣ್ಲಿಲ್ಲ ಅವರಿಗೆ. ಅವ್ರು ಏನ್ ಮಾಡಿದ್ರು, ಆ 3 ವಿಷಯಗಳು ಹೇಳಿ, ಫ್ರೆಂಡ್ಸ್ ನೋಡಿ, ಎಲ್ಲರ ಸ್ನೇಹಿತರೆ, ಬೇರೆ ಯಾರು ಇಲ್ಲ, ಶತ್ರುಗಳು ಯಾರು ಇಲ್ಲ, ಮಾಸ್ಟರ್ಸ್, ಎಲ್ಲರೂ ಕೂಡ ಮಾಸ್ಟರ್ಸ್. ತಮ್ಮಲ್ಲಿ ಎಷ್ಟೋ ಶಕ್ತಿ ಇದೆ, ಗೊತ್ತಿಲ್ಲ. ಮೈ ಡಿಯರ್ ಗಾಡ್ಸ್ ಅಂದ್ರು. ನೋಡಿ, ಎಲ್ಲರೂ ಭಗವಂತರೇ. ಅಂದ್ರೆ ಏನಾಯ್ತು, ಈ 3 ವಿಷಯಗಳಿಂದ ಎಲ್ಲರೂ ಒಂದಾದ್ರು. ನೋಡಿ, ಫಸ್ಟು ಆ ಸ್ನೇಹತ್ವ ಬಂತು, ನೆಕ್ಸ್ಟ್ ಮಾಸ್ಟರ್ ಅಂತ ಜಾಗೃತೆ ಆದ್ರು, ನೆಕ್ಸ್ಟ್ ಭಗವಂತ ಅಂತ ಎಲ್ಲರೂ ಕಣ್ಕೊಂಡ್ರು. ಅವ್ರನ್ನವ್ರು ಕಣ್ಕೊಂಡ್ರು. ಗುರುಗಳು ಹೇಳಿ 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 ಧ್ಯಾನ ಮಾಡಿಸಿ ನೋಡಿ. ಧ್ಯಾನಕ್ಕಿಂತ ಮುಂಚೆ ಯಾರು ಕೆಲ್ಸಕ್ಕೆ ಬರಲ್ಲ, ಎಲ್ಲರೂ ರಾಕ್ಷಸರೇ. ತಿನ್ನೋದು ಮಲಗೋದು ಅಷ್ಟೇ, ಸಂಸಾರ ಅಷ್ಟೇ. ಪಶುತ್ವ ಇರುತ್ತೆ. ಧ್ಯಾನ ಆದ್ಮೇಲೆ ಪಶುಪತಿ ಆಗ್ತೀವಿ ನಾವು, ಭಗವಂತ ಆಗ್ತೀವಿ. ಭಗವಂತ ಒಳಗಿರ್ತಾನೆ, ಗರ್ಭಗುಡಿಯಲ್ಲಿ ಇರ್ತಾನೆ, ಆ ಪಶು ಹೊರಗಿರುತ್ತೆ. ನೋಡಿ, ನಂದಿ ಹೊರಗಿರ್ತಾನೆ ದೇವಸ್ಥಾನದಲ್ಲಿ, ಬಟ್ ಒಳಗಡೆ ಗರ್ಭಗುಡಿಯಲ್ಲಿ ಭಗವಂತ ಇರ್ತಾನೆ. ಒಬ್ಬ ರಾಮನೋ, ಕೃಷ್ಣನೋ, ಆಂಜನೇಯನೋ, ಗಣಪತಿನೋ, ಶಿವನೋ ಒಳಗಿರ್ತಾನೆ. ಅಂದ್ರೆ ಪಶುವಿಂದ ಪಶುಪತಿ ಆದ, ಭಗವಂತ ಆದ. ನೋಡಿ, ತಿನ್ನೋದು, ಉಣ್ಣೋದು, ಮಲಗೋದು ಬಿಟ್ಟು ಅವನೇನ್ ಮಾಡ್ದ, ಧ್ಯಾನ ಸಾಧನೆ ಮಾಡಿ ಒಬ್ಬ ಯೋಗಿಯಾಗಿ, ಒಬ್ಬ ಋಷಿಯಾಗಿ, ಮಹರ್ಷಿಯಾಗಿ ಬ್ರಹ್ಮಶ್ರೀ ಆದ. ಅವನೇ ಭಗವಂತ. ನೋಡಿ, ಜಾಗೃತಿ ಆಯ್ತು. ಏನ್ ಜಾಗೃತಿ ಆಯ್ತು? ಆ ಭಗವಂತ ತತ್ವ ಜಾಗೃತಿ ಆಯ್ತು ನಮ್ಮಲ್ಲಿ. ಆ ಗುರುಗೆ ಶರಣಾದಾಗ, ಉಸಿರಾಟಕ್ಕೆ ಶರಣಾದಾಗ ಪ್ರತಿ ಒಬ್ಬರಲ್ಲೂ ಕೂಡ ಇದ್ದೇ ಇದೆ ತತ್ವಮಸಿ. ನೋಡಿ, ಆ ಒಂದು ಭಗವಂತ ತತ್ವದಿಂದ ಯಾರೂ ದೂರ ಇಲ್ಲ. ಧ್ಯಾನ ಮಾಡದಿರೋರು ದೂರ ಇಲ್ಲ. ನಮಗೇನೋ ಧ್ಯಾನ ಮಾಡಲ್ಲ ಇವರು ಭಗವಂತ ಅಲ್ಲ ರಾಕ್ಷಸ ಅಂತಂದ್ರೆ ನಮ್ಮ ಅಜ್ಞಾನನೇ. ಯಾಕಂದ್ರೆ ಎಲ್ಲರೂ ಭಗವಂತನ ಮಕ್ಕಳೇ. ಭಗವಂತನ ಮಕ್ಕಳು ಅಂದ ತಕ್ಷಣ ಎಲ್ಲರೂ ಭಗವಂತರೇ, ಬೇರೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಅದು ಮೂಲ ಸತ್ಯ. ಅದು ಸೃಷ್ಟಿ ಅದೇ ತರನೇ ಮಾಡಿದೆ ಹೊರತು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಎಲ್ಲರೂ ಭಗವಂತನ ತರನೇ ಇದಾರೆ. ಆ ಸೃಷ್ಟಿ ಮಾಡೋನು ಕೂಡ ಅವನೇನೆ. ಆ ಸೃಷ್ಟಿ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ನೋಡಿ, ಅಂದ್ರೆ ಪ್ರತಿಯೊಂದು ಒಂದೇ, ಎಲ್ಲರೂ ಒಂದೇ, ಎಲ್ಲರೂ ಎಲ್ಲ ಕಡೆ ಇದ್ದಾರೆ. ಆ ಒಂದು ಶ್ರೀಕೃಷ್ಣನ ಸಹಸ್ರ ಅವತಾರ ಏನ್ ನೋಡ್ತೀವಿ, ಅದು ಎಲ್ಲರಿಗಿದೆ. ಅರ್ಜುನಗೆ ತೋರಿಸ್ತಾನೆ ಅವತಾರನ ಶ್ರೀಕೃಷ್ಣ ಪರಮಾತ್ಮ. ಅರ್ಜುನ ಅವನಲ್ಲೂ ಕಾಣ್ತಾನೆ, ಶ್ರೀಕೃಷ್ಣನಲ್ಲಿ. ಅಂದ್ರೆ ಆ ಒಂದು ಅವತಾರ, ಒಂದು ವಿಶೇಷವಾದ ಶಕ್ತಿ ಎಲ್ಲರಲ್ಲೂ ಇದೆ. ಬಟ್ ದ್ರಷ್ಟ ಸರಿ ಇಲ್ಲ. ದ್ರಷ್ಟ ಸರಿಯಾಗ್ಬೇಕು. ಏನಾಗ್ಬೇಕು? ಅವ್ನು ಸರಿ ಆಗ್ಬೇಕಂದ್ರೆ ಅವನಲ್ಲಿ ಜ್ಞಾನ ಹೆಚ್ಚಾಗ್ಬೇಕು. ದಿನದಿನಕ್ಕೂ ಆ ಪಶು ಇರ್ತಕ್ಕಂಥ ಕ್ವಾಲಿಟೀಸ್ ಏನಾಗಬೇಕು? ಪಶುಪತಿ ತರ ಕ್ವಾಲಿಟೀಸ್ ಬರ್ಬೇಕು ಎಲ್ರಿಗೂ.
ಆ ಕ್ವಾಲಿಟೀಸ್ ಹೇಗಪ್ಪ ಬರ್ತಾವಂತೆ? ಧ್ಯಾನ ಸಾಧನೆಯಿಂದ, ಸ್ವಾಧ್ಯಾಯ ಸಾಧನೆಯಿಂದ, ಸಜ್ಜನ ಸಾಂಗತ್ಯ ಸಾಧನೆಯಿಂದ, 3+2+1 ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಆ ಒಂದು ಫಾರ್ಮುಲಾದಿಂದ ಎಲ್ಲರೂ ಕೂಡ ಭಗವಂತ ಆಗ್ತಾರೆ. ನೋಡಿ, ಫಸ್ಟ್ ಏನು ಎಲ್ಲರ ಫ್ರೆಂಡ್ಸ್ ಆಗ್ತಾರೆ, ಆಮೇಲೆ ಮಾಸ್ಟರ್ಸ್ ಆಗ್ತಾರೆ, ನೆಕ್ಸ್ಟ್ ಭಗವಂತ ಆಗ್ತಾರೆ ಎಲ್ಲರೂ ಕೂಡ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ದಿನ ದಿನ ಧ್ಯಾನ ಸಾಧನೆ ಮಾಡಿದಾಗ ನಮ್ಮ ಬೈಯೋರು ಕೂಡ ಭಗವಂತನೇ, ದೂಷಿಸೋರು ಕೂಡ ಭಗವಂತನೇ. ಆ ದೂಷಿಸ್ತಾರಲ್ವಾ, ನಮ್ನ ಬೈತಾರಲ್ಲ, ಅದು ಕಾಣಿಸ್ಬಾರ್ದು ನಮ್ಗೆ ಯಾರಿಗೂ. ಏನ್ ಕಾಣ್ಬೇಕು? ಅವ್ನಲ್ಲಿ ಇರ್ತಕ್ಕಂಥ ಭಗವಂತ ಕಾಣಿಸ್ಬೇಕು. ಅವ್ನು ನೋಡೋ ವಿಧಾನ ಬದಲಾದ್ರೆ ಅವನು ಕೂಡ ಬದಲಾಗ್ತಾನೆ. ಯಾಕಂದ್ರೆ ಇವನ್ ಫಸ್ಟ್ ಬದಲಾಗಬೇಕು, ನೋಡೋನು ಸರಿ ಆಗ್ಬೇಕು. ದ್ರಷ್ಟ ಸರಿಯಾದ್ರೆ ಆ ಎಲ್ಲ ಸರಿಯಾಗತ್ತೆ. ದೃಷ್ಟಿ ಹೇಗಿರುತ್ತೆ ಅದೇ ತರ ಸೃಷ್ಟಿ. ದೃಷ್ಟಿ ಮೇಲೆ ಸೃಷ್ಟಿ ಇರುತ್ತೆ ಹೊರತು ಬೇರೆ ಇರಕ್ ಸಾಧ್ಯ ಇಲ್ಲ. ನೋಡಿ ಮಾಸ್ಟರ್ಸ್, ದೃಷ್ಟಿ ಸರಿಯಾಗಬೇಕು, ನೋಡ ಒಂದು ರೀತಿ ಸರಿಯಾಗಬೇಕು ಎಲ್ಲರಲ್ಲೂ ಕೂಡ. ಅದು ಯಾವಾಗಪ್ಪ ಸರಿಯಾಗುತ್ತಂದ್ರೆ ಸಾಧನೆಯಿಂದ, ಧ್ಯಾನ ಸಾಧನೆಯಿಂದ. ಪರಿವರ್ತನೆ ನೋಡಿ, ಏನು ಪರಿವರ್ತನೆ ಅಂದ್ರೆ ಪಶುವಿಂದ ಪಶುಪತಿ ಆಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಮೂಲಾಧಾರದಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಹಸ್ರಕ್ಕೆ ಬರ್ಬೇಕು. ಮಲಗಿದೆ, ಆ ಶಕ್ತಿ ಮಲ್ಕೊಂಡ್ಬಿಟ್ಟಿದೆ, ಎದ್ದೇಳ್ಬೇಕು. ಧ್ಯಾನ ಮಾಡಿದಾಗ ಏನಾಗುತ್ತೆ? ದಿನ ಎದ್ದೇಳುತ್ತೆ ಶಕ್ತಿ, ಹೆಚ್ಚಾಗ್ತಾ ಹೋಗುತ್ತೆ, ಮೇಲೆ ಹೋಗುತ್ತೆ. ಮಲಗಬಾರ್ದು, ಮಲಗಿದ್ರೆ ಅಷ್ಟೇನೆ ಅವನು ರಾಕ್ಷಸನೇ. ಆ ಗುಣಗಳೇನು? ತಾಮಸ ರಜೋಗುಣ ಇರ್ತವೆ. ಅಲ್ಲಿಂದ ಏನಾಗ್ಬೇಕು? ನಿರ್ಗುಣಕ್ಕೆ ಬರ್ಬೇಕು, ಗುಣಾತೀತ ಆಗ್ಬೇಕು, ಚಕ್ರಾತೀತ ಆಗ್ಬೇಕು. ಮೂಲಾಧಾರದಿಂದ ಸಹಸ್ರದಲ್ಲಿ ಚಕ್ರಾತೀತ, ಮುಂದೇನಿಲ್ಲ ಅಲ್ಲಿ. ಅಲ್ಲಿ ಏನು ಲಿಮಿಟ್ ಇಲ್ಲ, ಅಲ್ಲಿ ಅನ್ಲಿಮಿಟೆಡ್ ಆಗ್ಬೇಕು ಪ್ರತಿಯೊಬ್ಬನು ಕೂಡ. ಅವಾಗ ಎಲ್ಲರೂ ಭಗವಂತನೇ. ಅನ್ಲಿಮಿಟೆಡ್ನೆಸ್ ಕೂಡ ಕಾಣಿಸ್ಬೇಕು ನಮಗೆ ಎಲ್ಲರಲ್ಲೂ ಕೂಡ. ನಾವು ಲಿಮಿಟೆಡ್ ಆಗಿ ಕಂಡಾಗ ಹೊರಗಡೆನೂ ಕೂಡ ಲಿಮಿಟ್ ಆಗಿ ಕಾಣ್ತಾನೆ ಹೊರತು ಅನ್ಲಿಮಿಟೆಡ್ ಆಗಿ ಕಾಣಿಸಕ್ ಸಾಧ್ಯ ಇಲ್ಲ. ಇನ್ಫೈನೈಟ್ ಆಗಿ ಕಾಣಿಸ್ಬೇಕು ಎಲ್ಲರೂ ಕೂಡ. ಯಾವಾಗ ಕಾಣಿಸ್ತಾರೆ ಅಂದ್ರೆ ನಾವು ಇನ್ಫೈನೈಟ್ ಆದಾಗ. ನಮ್ಮ ಶಕ್ತಿ ನಮಗೆ ಗೊತ್ತಾಗಬೇಕು, ನಮ್ಮ ಒಂದು ಜ್ಞಾನ ನಮಗೆ ಗೊತ್ತಾಗಬೇಕು. ನಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತಾಗಬೇಕು ನಮಗೆ. ಅದು ಹೇಗಪ್ಪ ಗೊತ್ತಾಗತ್ತೆ ಅಂದ್ರೆ ಏನಿಲ್ಲ, ಮತ್ತದೇ 3+2+1, ಬೇರೆ ಫಾರ್ಮುಲಾ ಇಲ್ಲ. ನೋಡಿ, ಧ್ಯಾನ ಬೇರೆ ಏನಿಲ್ಲ. ಎಲ್ಲರೂ ಕೂಡ ಆಗಿದ್ ಭಗವಂತರು ಹಿಂಗೆ, ಬೇರೆ ಏನಿಲ್ಲ, ಬೇರೆ ಮಾರ್ಗ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ಇದೆ. ನಮ್ಮ ಗುರುಗಳು ಏನ್ ಹಾಕೊಟ್ಟಿದ್ದಾರೆ ಅದೇ ದಾರಿ, ಬೇರೆ ದಾರಿ ಇಲ್ಲ. ಅದೇ ಸತ್ಯ ಎಲ್ಲರಿಗೂ ಒಂದೇ. ನನಗ್ ಬೇರೆ ಇಲ್ಲ, ನಿಮಗ್ ಬೇರೆ ಇಲ್ಲ. ಆ ಲಿಮಿಟೆಡ್ ಇಂದ ಅನ್ಲಿಮಿಟೆಡ್ ಆಗ್ಬೇಕು, ಫೈನೈಟ್ ಇಂದ ಇನ್ಫೈನೈಟ್ ಆಗ್ಬೇಕು. ಇನ್ಫೈನೈಟೇ ಭಗವಂತತ್ವ. ನೋಡಿ, ಯಾರು ಲಿಮಿಟ್ ಅಲ್ಲ, ಎಲ್ಲರೂ ಅನ್ಲಿಮಿಟೆಡ್. ಯಾಕಂದ್ರೆ ಎಲ್ಲರೂ ಭಗವಂತರೇ, ಬೇರೆ ಏನಿಲ್ಲ. ಆ ಕಡಿಮೆ ನಮ್ಮಲ್ಲಿ ಕಂಡಾಗ ಹೊರಗಡೆ ಕೂಡ ಕಡಿಮೆ ಕಾಣುತ್ತೆ ಹೊರತು ಅಲ್ಲಿ ಸಂಪೂರ್ಣ ಕಾಣಿಸಕ್ ಸಾಧ್ಯ ಇಲ್ಲ. ನಾವು ಸಂಪೂರ್ಣ ಆದಾಗ ಹೊರಗಡೆ ಕೂಡ ಸಂಪೂರ್ಣ ಅತ್ವ ಕಾಣಿಸುತ್ತೆ. ನೋಡೋ ಪ್ರತಿಯೊಬ್ಬನು ಕೂಡ ಸಂಪೂರ್ಣ ಅಂತ ಗೊತ್ತಾಗುತ್ತೆ. ಇವನು ಅಸಂಪೂರ್ಣ ಆಗಿದ್ದಾಗ ಬೇರೆಯವನು ಕೂಡ ಅಸಂಪೂರ್ಣ ಅಂತಾನೆ ಕಾಣ್ತಾನೆ ಹೊರತು ಸಂಪೂರ್ಣ ಅಂತ ಕಾಣಿಸಕ್ ಸಾಧ್ಯ ಇಲ್ಲ. ನಾವು ಸಂಪೂರ್ಣ ಆಗಬೇಕು. ಅಷ್ಟು ಸಂಪೂರ್ಣ ಆದಾಗ ಬೇರೆಯವನು ಕೂಡ ಸಂಪೂರ್ಣ ಹಾಗೆ ಕಾಣಿಸ್ತಾನೆ ಹೊರತು ಬೇರೆ ಕಾಣಿಸಕ್ ಸಾಧ್ಯ ಇಲ್ಲ. ನೋಡಿ ಮಾಸ್ಟರ್ಸ್, ಇವನಲ್ಲೇ ಇನ್ನೂ ಸ್ವಲ್ಪ ರಾಕ್ಷಸ ಗುಣಗಳಿದಾವೆ. ಅವಾಗ ಹೊರಗಡೆನೂ ಕೂಡ ರಾಕ್ಷಸ ಅಂತಾನೆ ಕಾಣ್ತಾನೆ. ಇವನೇ ಭಗವಂತ ಆದಾಗ ಹೊರಗಡೆನೂ ಕೂಡ ಹೊರಗಡೆ ಬೇರೆಯವನು ಕೂಡ ಭಗವಂತ ಅಂತಾನೆ ಕಾಣ್ತಾನೆ. ಅದೇ ಆಗ್ಬೇಕು. ಅದೇ ಜ್ಞಾನ, ಅದೇ ಮುಕ್ತಿ, ಅದೇ ಜೀವನ್ ಮುಕ್ತಿ. ಇನ್ನು ಓಡ್ತಾ ಇದ್ದಾನೆ ಅಲ್ಲಿ ಓಡಾಟ. ಇವನು ಓಡ್ತಾನೆ, ಬೇರೆಯವನು ಕೂಡ ಓಡಿಸ್ತಾನೆ. ಅಲ್ಲಿ ಇದೆ ಶಕ್ತಿ, ಅಲ್ಲಿ ಎಲ್ಲಾರು ಇನ್ನೇನು ಹೇಳ್ತಾರೆ, ಅವ್ರೇನೋ ದಾರಿ ತೋರಿಸ್ತಾರೆ, ಇನ್ನೆಲ್ಲೋ ಇದೆ. ನೋಡಿ, ಓಡಾಟದಿಂದ ಏನಾಗ್ಬೇಕು? ಒಂದು ಕಡೆ ಕುತ್ಕೊಳ್ಳೋದ್ ಕಲಿಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾರು ಇನ್ನು ಓಡ್ತಾ ಇದಾರೆ
ಇನ್ನು ಅಲ್ಲಿದೆ, ಇಲ್ಲಿದೆ ಸತ್ಯ ಅಂತ ಹುಡುಕ್ತಾ ಇದಾರೆ. ಅವರೆಲ್ಲ ಮುಂದಿನ ಜನ್ಮ ಬರ್ಲೇಬೇಕು. ಸತ್ಯ ಅದು. ಯಾಕಂದ್ರೆ ತನ್ನಂತಾನು ಅರ್ತಿಲ್ಲ ಅವನಿನ್ನು. ತನ್ನೊಳಗೆ ತಾನು ಹೋಗ್ತಿಲ್ಲ. ತನ್ನೊಳಗೆ ತಾನು ಯಾರು ಹೋಗ್ತಾನೆ, ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂತಾನೆ, ಅವನೇ ಮುಕ್ತ ಪುರುಷ. ನೋಡಿ, ಮುಕ್ತ ಪುರುಷ ಯಾರಪ್ಪ ಅಂತಂದ್ರೆ ಅವನಲ್ಲಿ ಇರ್ತಕ್ಕಂಥ ಶಕ್ತಿನ, ಅವನಲ್ಲಿರ್ತಕ್ಕಂಥ ಜ್ಞಾನನ, ಅವನಲ್ಲಿರ್ತಕ್ಕಂಥ ಅನ್ಲಿಮಿಟೆಡ್ನೆಸ್ನ ಅರ್ಥ ಮಾಡ್ಕೊಂಡಿರ್ತಾನ ಅವನು. ಅವನೇ ಮುಕ್ತ ಪುರುಷ, ಅವನೇ ಭಗವಂತ. ನೋಡಿ, ಹಂಗಾಗಿ ರಾಕ್ಷಸತ್ವ ನಮಗೆ ಕಾಣಿಸ್ಬಾರ್ದು, ಯಾರಲ್ಲೂ ಕಾಣಿಸ್ಬಾರ್ದು. ಅಫ್ಕೋರ್ಸ್ ಅವನ ವರ್ತನೆಗಳು ಹಂಗಿದ್ರು ಕೂಡ ಅವನ ವರ್ತನೆ ಕಾಣಿಸ್ಬಾರ್ದು. ಅವನ ಒಳಗಿರ್ತಕ್ಕಂಥ ದೈವತ್ವ ಕಾಣಿಸ್ಬೇಕು ನಮಗೆ. ಕಾಣಿಸುತ್ತೆ ಅದು, ನಾವು ಭಗವಂತರಾದಾಗ ಕಾಣಿಸುತ್ತೆ. ಓಕೆ ಮಿಸ್ಟರ್, ಥ್ಯಾಂಕ್ ಯು.